ಮಯವಾಗಿ ಮಾರ್ಪಟ್ಟಿರೋ ರಸ್ತೆಗಳಲ್ಲಿ ಮೋದಿ ಅವರ ಬೆಂಗಾವಲು ಪಡೆ ಬರ್ತಾ ಇದ್ದ ಹಾಗೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಹಾಗೆ ಮೋದಿಯನ್ನ ಬೆಂಬಲಿಸೋ ಘೋಷಣೆಗಳು ಕೂಡ ಮೊಳಗಿದ್ವು. ವಾರಣಾಸಿ ನಗರದಲ್ಲಿ ಪ್ರಧಾನಿಯ ಗೌರವಾರ್ಥ ವಿಶೇಷ ಡೋಲುಗಳನ್ನು ಹಿಡಿದುಕೊಂಡು ಸಾವಿರಾರು ಜನ ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿದ್ರು. ಅನೇಕರು ಶಿವ ಮತ್ತು ಕೃಷ್ಣನ ವೇಷ ಧರಿಸಿ ಕಾಣಿಸಿಕೊಂಡ್ರು. ಶಂಖ, ಡೊಳ್ಳು, ಡಮರುಗುಗಳ ಸದ್ದು ಕೇಳ್ಬಂತು. ಪ್ರಖ್ಯಾತ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಶುರುವಾದ ಯಾತ್ರೆಗೆ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ರು. ಇನ್ನು ಬಹಳಷ್ಟು ಜನರು ತಮ್ಮ ಮನೆಗಳಿಂದಾನೇ ಪ್ರಧಾನಿ ಮೋದಿಗೆ ಆರತಿ ಬೆಳಗಿ ಶುಭ ಹಾರೈಸಿದ್ರು. ಗುರುವಾರ ಸಂಜೆಯಿಂದಲೇ ಬಿಜೆಪಿ ವತಿಯಿಂದ ನಗರದ ದಶಾಶ್ವಮೇಧ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿ, ನಂತರ ಡ್ರೋನ್ ಲೇಸರ್ ಶೋ ಕೂಡ ಆಯೋಜಿಸಲಾಗಿತ್ತು. ವಾರಣಾಸಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಪ್ರದರ್ಶನ ಮಾಡೋದಕ್ಕೆ 1000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಕೂಡ ಬಳಸಲಾಗಿತ್ತು. 2014ರಲ್ಲಿ ಈ ಕ್ಷೇತ್ರದಿಂದ ಭಾರೀ ಅಂತರದಿಂದ ಗೆದ್ದಿರೋ ಪ್ರಧಾನಿ ಮೋದಿಯವರು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೂ ಮುಂಚೆ ರೋಡ್ ಶೋ ನಡೆಸ್ತಾರೆ. ವಾರಣಾಸಿಯಲ್ಲಿ ಬಿಜೆಪಿಯ 12 ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ. 2019ರಲ್ಲಿ ಪಿಎಂ ಮೋದಿ ಅವರು ತಮ್ಮ ಹತ್ತಿರದ ಪ್ರತಿಸ್ಪರ್ಧಿ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಅವರನ್ನ ಸೋಲಿಸುವ ಮೂಲಕ 6.7 ಲಕ್ಷ ಮತಗಳನ್ನು ಗಳಿಸಿದ್ರು. ಮೋದಿ ಅವರು ಸಂಜೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 5 ಕಿಲೋಮೀಟರ್ ಉದ್ದದ ಬೃಹತ್ ರೋಡ್ ಶೋ ನಡೆಸಿದ್ರು. ಈ ಮೂಲಕ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮುಂಬರುವ ನಾಮಪತ್ರ ಸಲ್ಲಿಕೆಗೆ ವೇದಿಕೆಯನ್ನ ರೆಡಿ ಮಾಡಿದ್ರು. ದಾರಿಯುದ್ದಕ್ಕೂ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯಗಳು, ಉತ್ಸಾಹಭರಿತ ಧ್ವಜಾರೋಹಣ